ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಅಂದ್ರೆ ಶಿಕ್ಷಣ ಶಾಸ್ತ್ರದಲ್ಲಿ ಪಾಸಿಂಗ್ ಪ್ಯಾಕೇಜ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಥವಾ ಪಾಸಿಂಗ್ ಪ್ಯಾಕೇಜ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಮತ್ತೆ ಕಡಿಮೆ ಅಧ್ಯಾಯಗಳನ್ನು ಓದಿ ಹೆಚ್ಚು ಅಂಕ ಗಳಿಸೋದಕ್ಕೆ ಅಂದ್ರೆ ಕಡಿಮೆ ಇವಾಗ ನೋಡಿ ಎಜುಕೇಶನ್ ಅಲ್ಲಿ ನಿಮ್ಗೆ 10 ಅಧ್ಯಾಯ ಇದೆ, ಅದರಲ್ಲಿ ಕಡಿಮೆ ಅಧ್ಯಾಯ ಓದಿ ನಾವು 80 ಅಂಕ ಗಳಿಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಹೇಳಿಕೊಟ್ಟಿದ್ದೀನಿ. ಅದಕ್ಕೋಸ್ಕರ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ. ವಿದ್ಯಾರ್ಥಿಗಳ ವಿಡಿಯೋ ನೋಡೋಕ್ಕಿಂತ ಮುಂಚೆ ಅಂದ್ರೆ ನಾವು ಯಾವ ರೀತಿ ಯಾವ ಅಧ್ಯಾಯ ಓದ್ಕೋಬೇಕು ಅನ್ನೋದು ನೋಡೋಕ್ಕಿಂತ ಮುಂಚೆ ನಮಗೆ ಮಾಡಲ್ ಕ್ವಶನ್ ಪೇಪರ್ ಅಥವಾ ಕ್ವಶನ್ ಪೇಪರ್ ನಾಳೆ ಎನ್ಯುವಲ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡ್ಬಿಡೋಣ. ನಿಮಗೆ ಮೊದಲಿಗೆ ಈ ಕ್ವಶನ್ ಪೇಪರ್ 80 ಅಂಕದ ಕ್ವಶನ್ ಪೇಪರ್ ಆಗಿರುತ್ತೆ. ಎಜುಕೇಶನ್ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ವಶನ್ ಪೇಪರ್ 80 ಅಂಕದ ಇರುತ್ತೆ. ಇದು ಕೂಡ 80 ಅಂಕದ ಕ್ವಶನ್ ಪೇಪರ್ ಆಗಿರುತ್ತೆ. ಆ 80 ಅಂಕ ಯಾವ ರೀತಿ ಬರುತ್ತೆ ಅಂತ ನಾವು ನೋಡ್ಕೊಂಡ್ಬಿಡೋಣ. ಮೊದಲಿಗೆ 1 ಅಂಕದ ಪ್ರಶ್ನೆ ಬರುತ್ತೆ. 1 ಅಂಕದ ಕ್ವಶನ್ಗಳು ನಿಮಗೆ 20 ಇರುವಂತದ್ದು. 20 ಯಾವ ರೀತಿ ಇರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಮ್ಯಾಚ್ ಅಪ್ ದ ಫಾಲೋಯಿಂಗ್ ಇರುತ್ತೆ, ಮತ್ತೆ ಒಂದು ವಾಕ್ಯದಲ್ಲಿ 1 ವರ್ಡ್ ಅಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಅಂದ್ರೆ ಬಹುವಾಕ್ಯ ಪ್ರಶ್ನೆ ಇರುತ್ತೆ, ಬಿಟ್ಟ ಸ್ಥಳ ತುಂಬಿರಿ ಇರುತ್ತೆ, ಹೊಂದಿಸಿ ಬರೆಯಿರಿ ಇರುತ್ತೆ, ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಟೋಟಲ್ ಆಗಿ 20 ಕ್ವಶನ್ ಇರುತ್ತೆ. ನೀವು 20ಕ್ಕೆ 20 ಬರೀಬೇಕು, ಅಲ್ಲಿ 20 ಅಂಕ ಸಿಗುತ್ತೆ. ಹೌದಾ? ಎರಡನೇದಾಗಿ ಬರುತ್ತೆ ನಿಮಗೆ ಶಾರ್ಟ್ ಆನ್ಸರ್ ಬರುತ್ತೆ 2 ಅಂಕದ ಕ್ವಶನ್. 2 ಅಂಕದ ಕ್ವಶನ್ ಯಾವ ರೀತಿ ಇರುತ್ತೆ ಅಂದ್ರೆ ನಿಮಗೆ 2 ಅಂಕದ ಕ್ವಶನ್ಗಳನ್ನ ಕ್ವಶನ್ ಪೇಪರ್ ಅಲ್ಲಿ 14 ಕೇಳಿರ್ತಾರೆ. ಈ 14ರಲ್ಲಿ ನೀವು ಬರಿಬೇಕಾಗಿದ್ದು ಕೇವಲ 10 ಕ್ವಶನ್. ಅಂದ್ರೆ 14 ಕ್ವಶನ್ ಕೇಳಿರ್ತಾರೆ, ನೀವು 10 ಕ್ವಶನ್ ಬರೆದ್ರೆ ನಿಮ್ಗೆ 20 ಅಂಕ ಸಿಗುತ್ತೆ. ಹೌದಾ? 2 ಅಂಕದ ಕ್ವಶನ್ 10 ಬರೆದ್ರೆ 20 ಅಂಕ ಸಿಗುತ್ತೆ. ಅವ್ರು ಕೇಳಿದ್ದು 14 ಕ್ವಶನ್ ಕೇಳ್ತಾರೆ. ಮತ್ತೆ ನಮಗೆ ಲಾಂಗ್ ಆನ್ಸರ್ ಬರುತ್ತೆ 5 ಅಂಕದ ಕ್ವಶನ್ ಬರುತ್ತೆ. 5 ಅಂಕದ ಕ್ವಶನ್ ಎಷ್ಟು ಕೇಳಿರ್ತಾರೆ ಅವರು 10 ಕೇಳಿರ್ತಾರೆ. 5 ಅಂಕದ ಕ್ವಶನ್ 10 ಕೇಳಿರ್ತಾರೆ. ನೀವು ಬರಿಬೇಕಾಗಿದ್ದು 6 ಕ್ವಶನ್ ಬರೆದ್ರೆ ಸಾಕು. 5 ಅಂಕದ 10 ಕ್ವಶನ್ ಅವ್ರು ಕೇಳ್ತಾರೆ, ನೀವು 6 ಕ್ವಶನ್ ಬರಿಬೇಕಾಗತ್ತೆ. ನೆಕ್ಸ್ಟ್ 10 ಅಂಕದ ಕ್ವಶನ್ಗಳಲ್ಲಿ ಅವರು 3 ಕೇಳ್ತಾರೆ, ನೀವು ಬರಿಬೇಕಾಗಿದ್ದು 1 ಬರಿಬೇಕಾಗತ್ತೆ. ನೋಡಿ, ನಿಮಗೆ 1 ಅಂಕದ ಪ್ರಶ್ನೆಗಳಲ್ಲಿ 20 ಅಂಕ, 2 ಅಂಕದ ಪ್ರಶ್ನೆಗಳಲ್ಲಿ 20 ಅಂಕ, 5 ಅಂಕದ ಪ್ರಶ್ನೆಗಳಲ್ಲಿ 30 ಅಂಕ, ಜೊತೆಗೆ 10 ಅಂಕದ ಪ್ರಶ್ನೆಗಳಲ್ಲಿ 10 ಅಂಕ, ಟೋಟಲ್ ಆಗಿ 80 ಅಂಕ ನಿಮಗೆ ಸಿಗುತ್ತೆ. ಹಾಗಾದ್ರೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ? ಕ್ವಶನ್ ಪೇಪರ್ ಟೋಟಲ್ ಆಗಿ 128 ಅಂಕದ ಕ್ವಶನ್ ಪೇಪರ್ ಇರುತ್ತೆ. ಯಾಕೆ ಇರುತ್ತೆ ಅಂದ್ರೆ ನೋಡಿ, ಇಲ್ಲಿ 1 ಅಂಕದ 20ಕ್ಕೆ 20 ಕೊಟ್ಟಿರ್ತಾರೆ, ಬರೀತಾರೆ. ನೋಡಿ, 2 ಅಂಕದ ಕ್ವಶನ್ಗಳಲ್ಲಿ 14 ಕೊಟ್ಟಿರ್ತಾರೆ, ಅಂದ್ರೆ 4 ಎಕ್ಸ್ಟ್ರಾ ಆಯ್ತು, ಅಲ್ಲಿ 8 ಮಾರ್ಕ್ಸ್ ಎಕ್ಸ್ಟ್ರಾ ಆಯ್ತು. ಮತ್ತೆ 5 ಅಂಕದ ಕ್ವಶನ್ಗಳಲ್ಲಿ 10 ಕೊಟ್ಟಿರ್ತಾರೆ, ನೀವು 6 ಬರೀತೀರಾ, ಅಲ್ಲಿ ನಿಮಗೆ ಎಕ್ಸ್ಟ್ರಾ 20 ಮಾರ್ಕ್ಸ್ ಆಯ್ತು. ನಿಮ್ಗೆ 10 ಅಂಕದ ಕ್ವಶನ್ಗಳಲ್ಲಿ 1 ಬರೀತೀರಾ, ಅಲ್ಲಿ 3 ಕೊಟ್ಟಿರ್ತಾರೆ, 20 ಅಂಕ ಹೆಚ್ಚಿಗೆ ಆಯ್ತು. ಟೋಟಲ್ ಆಗಿ 128 ಅಂಕ ನಿಮ್ಗೆ ಹೆಚ್ಚಿಗೆ ಇರುತ್ತೆ. ಆದ್ರೆ 128 ಅಂಕದಲ್ಲಿ ನಮಗ್ ಬೇಕಾಗಿದ್ದು 80 ಅಂಕ. ಅಂದ್ರೆ ನೀವು 40ರಿಂದ 48 ಅಂಕನ ಎಕ್ಸ್ಟ್ರಾ ಓದ್ತೀರಾ. ಆದ್ರೆ ಎಕ್ಸ್ಟ್ರಾ ಓದೋದಕ್ಕೆ ಇವಾಗ ಟೈಮ್ ಇಲ್ಲ. ಆ 80 ಅಂಕನ ನಾವು ಕಡಿಮೆ ಅಧ್ಯಾಯ ಓದಿ 80 ಅಂಕನ ಟಚ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು PUC ಬ್ಯಾಚ್ ವಾಟ್ಸ್ಆಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪ್ಗೆ ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ನಿಮಗೆ ಇರ್ತಕ್ಕಂಥ ಸಂದೇಹಗಳನ್ನ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೂಡ ಕ್ಲಾರಿಫಿಕೇಶನ್ ತಗೋಬಹುದು. ಜೊತೆಗೆ ನಾನು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಲಿಂಕ್ ಕೂಡ ನಿಮಗೆ ಆ ಗ್ರೂಪ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲಿಗೆ ಹೇಳಿದ್ನಲ್ಲ, ಕ್ವಶನ್ ಪೇಪರ್ 128 ಅಂಕದ ಇರುತ್ತೆ, ಆದ್ರೆ ನಮಗೆ ಬೇಕಾಗಿದ್ದು 80 ಅಂಕ ಮಾತ್ರ. ಹಾಗಾದ್ರೆ 80 ಅಂಕನ ಕಡಿಮೆ ಅಧ್ಯಾಯ ಓದ್ಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ಯಾವ ರೀತಿ ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಆ 10 ಅಧ್ಯಾಯಗಳಲ್ಲಿ ನೀವು ಯಾವನ್ನ ಓದ್ಕೋಬೇಕು ಅಥವಾ ಯಾವುದಕ್ಕೆ ಜಾಸ್ತಿ ಅಂಕಗಳನ್ನ ಕೇಳ್ತಾರೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ 2ನೇ ಅಧ್ಯಾಯ ಬರುತ್ತೆ. 2ನೇ ಅಧ್ಯಾಯಕ್ಕೆ ನಿಮಗೆ 16 ಅಂಕ ಬರುತ್ತೆ. 2ನೇ ಅಧ್ಯಾಯಕ್ಕೆ 16 ಅಂಕ ನಿಮಗೆ ಸಿಗುವಂಥದ್ದು. ನೆಕ್ಸ್ಟ್ ಬರುತ್ತೆ 3ನೇ ಅಧ್ಯಾಯ. 3ನೇ ಅಧ್ಯಾಯಕ್ಕೆ ನಿಮಗೆ 17 ಅಂಕ ಸಿಗುತ್ತೆ, ಅದನ್ನು ಕೂಡ ಓದ್ಕೊಳ್ಳಿ. 2ನೇ ಅಧ್ಯಾಯಕ್ಕೆ 16 ಅಂಕ, ಅದನ್ನು ಓದ್ಕೊಳ್ಳಿ. ಜೊತೆಗೆ 3ನೇ ಅಧ್ಯಾಯಕ್ಕೆ 17 ಅಂಕ, ಅದನ್ನು ಕೂಡ ಓದ್ಕೊಳ್ಳಿ. ಮತ್ತೆ 5ನೇ ಅಧ್ಯಾಯ ಬರುತ್ತೆ. ಅದು ಬಿಟ್ರೆ 5ನೇ ಅಧ್ಯಾಯ ನಿಮಗೆ ಅಲ್ಲಿ ಕೂಡ 16 ಅಂಕ ಸಿಗುವಂಥದ್ದು, ಅದನ್ನು ಕೂಡ ಓದ್ಕೊಳ್ಳಿ. 2ನೇ ಅಧ್ಯಾಯ, 3ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ, ಜೊತೆಗೆ 6ನೇ ಅಧ್ಯಾಯ ಕೂಡ ಅಲ್ಲಿ ಕೂಡ 15 ಅಂಕ ಸಿಗುವಂಥದ್ದು. 6ನೇ ಅಧ್ಯಾಯ ಓದ್ಕೊಳ್ಳಿ. 2, 3, 5, 6 ಓದ್ಕೊಳ್ಳಿ. 2, 3, 5, 6 ಅಲ್ಲಿ ನಿಮಗೆ ನೆಕ್ಸ್ಟ್ 10ನೇ ಅಧ್ಯಾಯ ಒಂದು ಬರುತ್ತೆ, ಅದಕ್ಕೂ ಕೂಡ 16 ಅಂಕ ಸಿಗುವಂಥದ್ದು. ನೋಡಿ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯ ಓದೋದ್ರಿಂದ ನಿಮ್ಗೆ 80 ಅಂಕ ಕವರ್ ಆಗುತ್ತೆ. 2ನೇ ಅಧ್ಯಾಯ, 3ನೇ ಅಧ್ಯಾಯ, 5ನೇ ಅಧ್ಯಾಯ, 6 ಮತ್ತು 10 ಓದೋದ್ರಿಂದ ನಿಮ್ಗೆ 80 ಅಂಕ ಅಲ್ಲಿ ಕವರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, 128 ಅಂಕ ಕ್ವಶನ್ ಪೇಪರ್ ಇರುತ್ತೆ, ಅದರಲ್ಲಿ ಬೇಕಾಗಿದ್ದು 80 ಅಂಕ. ಆ 80 ಅಂಕ ಈ 5 ಅಧ್ಯಾಯ ಅಂದ್ರೆ 1, 2, 3, 4, 5 ಈ 5 ಅಧ್ಯಾಯಗಳನ್ನು ಓದ್ಕೊಳ್ಳೋದ್ರಿಂದ ನಿಮ್ಗೆ 80 ಅಂಕ ಕವರ್ ಆಗುತ್ತೆ. ಇವು 5 ಅಧ್ಯಾಯ ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ 5 ಅಂಕದ ಪ್ರಶ್ನೆಗಳು, ಇದರಲ್ಲಿ ಇರ್ತಕ್ಕಂಥ 10 ಅಂಕದ ಪ್ರಶ್ನೆಗಳನ್ನ, ಇದರಲ್ಲಿ ಇರ್ತಕ್ಕಂಥ 2 ಅಂಕ 1 ಅಂಕ ಎಲ್ಲ ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಆದ್ಮೇಲೆ ನಿಮಗೆ ಎಕ್ಸ್ಟ್ರಾ ಬೇಕಂದ್ರೆ ಇದಕ್ಕೆ ಇಷ್ಟೇ ಓದ್ಕೋಬೇಕಂತ ಏನಿಲ್ಲ. ಇದು ನಾನು ಮೇಜರ್ ಆಗಿ ಇಷ್ಟು ಅಂದ್ರೆ ಟೈಮ್ ಇಲ್ಲ,
ನಾನು ಓದ್ಕೋಬೇಕು, ಜಾಸ್ತಿ ಅಂಕ ಗಳಿಸ್ಬೇಕು ಅನ್ನೋರು ಇಷ್ಟನ್ನು ಓದ್ಕೊಳ್ಳಿ. ಯಾಕಂದ್ರೆ ಇದನ್ನ ಮೊದಲು ಪ್ರಿಪರೇಷನ್ ಆಗಿ, ಇದನ್ನ ಮೊದಲಾಗಿ, ಆಮೇಲೆ ನಿಮ್ಗೆ ಇನ್ನೂ ಟೈಮ್ ಐತೆ ಅಂದ್ರೆ ಬೇಕಾದ ಉಳಿದಿದ್ದ ಅಧ್ಯಾಯ ಓದ್ಕೋಬಹುದು. ಜಸ್ಟ್ ಇದ್ರ ಜೊತೆಗೆ ಇನ್ನೊಂದು ಅಧ್ಯಾಯ ಸೇರಿಸ್ಕೋಬೇಕಂದ್ರೆ 8ನೇ ಅಧ್ಯಾಯ ಒಂದು ಸೇರಿಸ್ಕೊಳ್ಳಿ. 8ನೇ ಅಧ್ಯಾಯದಲ್ಲಿ ಕೂಡ ನಿಮಗೆ 11 ಅಂಕ ಸಿಗುವಂಥದ್ದು. ಟೋಟಲ್ ಆಗಿ ನಿಮಗೆ 90 ಅಂಕದ ಆನ್ಸರ್ ಸಿಗುತ್ತೆ. ನಿಮ್ಗೆ ನೋಡಿ 2, 3, 5, 6 ಜೊತೆಗೆ 10 ಓದ್ಕೊಂಡ್ರೆ ನಿಮ್ಗೆ 80 ಅಂಕ ಸಿಗುತ್ತೆ. ಜೊತೆಗೆ 8ನೇ ಅಧ್ಯಾಯ ಒಂದು ನೀವು ಸೇರ್ಪಡೆ ಮಾಡ್ಕೊಂಡು ಅದನ್ನೊಂದು ಪರ್ಫೆಕ್ಟ್ ಆದ್ರೆ ನಿಮಗೆ 90 ಅಂಕ ಸಿಗುವಂಥದ್ದು. ಇಷ್ಟು ನೀವು ಪರ್ಫೆಕ್ಟ್ ಆದ್ಮೇಲೆ ಇನ್ನೂ ಟೈಮ್ ಇದ್ರೆ ಎಕ್ಸ್ಟ್ರಾ ನಿಮ್ಗೆ ಬೇಕಾದ್ರೆ ಓದ್ಕೋಬಹುದು. ಇಷ್ಟು ನೀವು ಮೊದಲಿಗೆ ಪರ್ಫೆಕ್ಟ್ ಆಗಿ ಇದ್ರ ಮೇಲೆ ನಿಮಗೆ ಟೈಮ್ ಇದ್ರೆ ನೀವು ಎಕ್ಸ್ಟ್ರಾ ಇನ್ನೂ ಓದ್ಕೊಂಡ್ರೆ ನಿಮ್ಗೆ ಅದು ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಇಷ್ಟನ್ನ ಪ್ರಿಪರೇಷನ್ ಮಾಡಿದ್ರೆ ಎಜುಕೇಶನ್ ಅಲ್ಲಿ ಹೆಚ್ಚು ಅಂಕ ಗಳಿಸಬಹುದು. ಪಾಸ್ ಆಗ್ಬೇಕನ್ನೋರಿಗೆ ಪರ್ಫೆಕ್ಟ್ ಆಗಿ ನೀವು 100% ಪಾಸ್ ಆಗ್ತೀರಾ. 50-60 ಸ್ಕೋರ್ ಮಾಡ್ಬೇಕನ್ನೋರು ಕೂಡ ಇಷ್ಟೇ ಅಧ್ಯಾಯದಲ್ಲಿ 50-60 ಸ್ಕೋರ್ ಮಾಡ್ತೀರಾ. 80ಕ್ಕೆ 80 ತಗೋನವರು ಇಷ್ಟು ಅಧ್ಯಾಯನ ಪರ್ಫೆಕ್ಟ್ ಆಗಿ ಬೇಕಾದ್ರೆ ಎಕ್ಸ್ಟ್ರಾ ಓದ್ಕೋಬೇಕು. ಇಷ್ಟು ಅಧ್ಯಾಯನ ಮೊದಲಿಗೆ ನೀವು ಪರ್ಫೆಕ್ಟ್ ಆಗ್ಲೇಬೇಕು. ಆಗಿ ನೀವು ಎಕ್ಸ್ಟ್ರಾ ಬೇಕಾದ್ರೆ ಟೈಮ್ ಇದ್ರೆ ಓದ್ಕೊಳ್ಳಿ. 100% ನಿಮ್ಗೆ 80ಕ್ಕೆ 80 ಅಂಕ ಸಿಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಪೀಠಿಕೆ ಉಪಸಂಹಾರ ಅದನ್ನೆಲ್ಲ ಹಾಕುವಂತದ್ದು ಕಲೆ ಕೂಡ ನಿಮ್ಮ ಹತ್ರ ಇರಬೇಕು. ಅದಕ್ಕೂ ಕೂಡ ಅಂಕಗಳ ಕಡಿತ ಆಗುವಂತದ್ದು ಇರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅನ್ಕೊಂತೀನಿ. ಈ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಸಬ್ಜೆಕ್ಟ್ ನ ವಿಡಿಯೋನ ನಾನು ಹಾಕ್ತಾ ಇರ್ತೀನಿ. ಅದಕ್ಕೂ ಮುಂಚೆ ನಮ್ಮ PUC ಬ್ಯಾಚ್ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಹೋಗಿ ನೀವು ಜಾಯ್ನ್ ಆಗೋದ್ರ ಮುಖಾಂತರ ಅದರ ಸದುಪಯೋಗ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.